ಎಲ್ಲರಿಗೂ ನಮಸ್ಕಾರ. ಎಐ ಜಗತ್ತಲ್ಲಿ ಯಾವಾಗ್ಲೂ ಹೊಸ್ದೇ ಬೆಸ್ಟ್ ಅಂತಾರಲ್ಲ, ಅದ್ ನಿಜಾನಾ? ಇವತ್ತು ನಾವು ಒಂದು ತುಂಬಾ ಹಳೆಯ ಆದರೆ ಈಗ ಹಿಂದೆಂದಿಗಿಂತಲೂ ಪವರ್ಫುಲ್ ಆಗಿರೋ ಒಂದು ಟೆಕ್ನಿಕ್ ಬಗ್ಗೆ ಮಾತಾಡೋಣ. ಅದೇ ಲೀನಿಯರ್ ರಿಗ್ರೆಷನ್. ಸರಿ, ಹಾಗಿದ್ರೆ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ. ಮೊದಲು 2026ನ ಕಾಂಟೆಕ್ಸ್ನಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಶುರು ಮಾಡೋಣ. ಆಮೇಲೆ ಇದರ ಬೇಸಿಕ್ ಕಾನ್ಸೆಪ್ಟ್ಸ್, ಅದರ ಹಿಂದಿರೋ ಮ್ಯಾಥ್ಸ್, ಆಮೇಲೆ ಇದನ್ನ ಕೋಡಲ್ಲಿ ಹೇಗೆ ಮಾಡೋದು ಅಂತ ನೋಡಿ, ಕೊನೆಗೆ ಇದನ್ನ ಹೇಗೆ ವ್ಯಾಲ್ಯೂಯೇಟ್ ಮಾಡೋದು ಮತ್ತು ಇದರ ಫ್ಯೂಚರ್ ಏನು ಅಂತ ಮಾತಾಡಿ ಮುಗಿಸೋಣ. ಓಕೆ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಡೀಪ್ ಲರ್ನಿಂಗ್ನಂತಹ ಕಾಂಪ್ಲೆಕ್ಸ್ ಮಾಡೆಲ್ಗಳಿರೋ ಈ ಟೈಮಲ್ಲಿ ಯಾಕೆ ನಾವು 200 ವರ್ಷ ಹಳೆ ಟೆಕ್ನಿಕ್ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಜನರೇಟಿವ್ ಎಐ ಎಲ್ಲಾ ಕಡೆ ಬಂದ್ಮೇಲೆ ಈಗ ಪ್ರೊಫೆಷನಲ್ ಜಗತ್ತಲ್ಲಿ ಒಂದು ಬದಲಾವಣೆ ಆಗ್ತಿದೆ. ಬರೀ ಪವರ್ಫುಲ್ ಮಾಡೆಲ್ ಇದ್ರೆ ಸಾಲ್ದು, ಅದು ಯಾಕೆ ಒಂದು ನಿರ್ಧಾರ ತಗೊಳ್ತೋ ಅಂತ ಅರ್ಥ ಆಗ್ಬೇಕು. ಅಂದರೆ ಟ್ರಾನ್ಸ್ಪರೆನ್ಸಿ ಬೇಕು, ಮತ್ತೆ ಅದು ಫಾಸ್ಟ್ ಆಗಿರಬೇಕು. ಇದೇ ಕಾರಣಕ್ಕೆ ಲೀನಿಯರ್ ಮಾಡೆಲ್ಗಳು ಮತ್ತೆ ಮುನ್ನೆಲೆಗೆ ಬರ್ತಿವೆ. ಇಲ್ಲಿರೋ ಮೇನ್ ವ್ಯತ್ಯಾಸ ಅಂದ್ರೆ ಬ್ಲ್ಯಾಕ್ ಬಾಕ್ಸ್ ವರ್ಸಸ್ ಗ್ಲಾಸ್ ಬಾಕ್ಸ್. ಡೀಪ್ ಲರ್ನಿಂಗ್ ಅನ್ನೋದು ಒಂದು ಬ್ಲ್ಯಾಕ್ ಬಾಕ್ಸ್ ಇದ್ದಾಗೆ, ತುಂಬಾನೇ ಪವರ್ಫುಲ್ ನಿಜ. ಆದ್ರೆ ಅದು ಒಳಗಡೆ ಏನ್ ಮಾಡುತ್ತೆ, ಯಾಕೊಂದು ರಿಸಲ್ಟ್ ಕೊಡ್ತು ಅಂತ ನಮಗೆ ಗೊತ್ತಾಗಲ್ಲ. ಆದ್ರೆ ಲೀನಿಯರ್ ಮಾಡೆಲ್ಸ್ಗಳು ಒಂದು ಗ್ಲಾಸ್ ಬಾಕ್ಸ್ ತರ, ಎಲ್ಲವೂ ಪಾರದರ್ಶಕ, ಅರ್ಥ ಮಾಡ್ಕೊಳ್ಳೋಕೆ ಸುಲಭ, ತುಂಬಾನೇ ಫಾಸ್ಟ್ ಮತ್ತೆ ಎಫಿಷಿಯೆಂಟ್ ಕೂಡ. ಇದರಿಂದ ಮನುಷ್ಯರು ಮತ್ತೆ ಎಐ ಒಂದಕ್ಕೊಂದು ಕಲಿಯೋಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಿದ್ರೆ ಇದು ಯಾಕೆ ಇಷ್ಟು ದೊಡ್ಡ ವಿಷಯ ಅಲ್ವಾ? ಯಾಕಂತಂದ್ರೆ ಲೀನಿಯರ್ ರಿಗ್ರೆಷನ್ ಇವತ್ತಿನ ಡಿಜಿಟಲ್ ಎಕಾನಮಿಯ ಒಂದು ಮುಖ್ಯ ಇಂಜಿನ್. ಇಡೀ ಪ್ರಪಂಚದ ಜಿಡಿಪಿಯಲ್ಲಿ 17%ನಷ್ಟು ಈ ಡಿಜಿಟಲ್ ಎಕಾನಮಿಯಿಂದ ಬರ್ತಿದೆ. ಮನೆ ಬೆಲೆ ಪ್ರೆಡಿಕ್ಟ್ ಮಾಡೋದ್ರಿಂದ ಹಿಡಿದು ಒಬ್ರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಸ್ಕೋರ್ ಕೊಡುವವರೆಗೂ ಎಲ್ಲ ಕಡೆ ಇದರದೇ ಬಳಕೆ. ಸರಿ, ಈಗ ಇದರ ಹಿಂದಿರೋ ಬೇಸಿಕ್ ಐಡಿಯಾಸ್ ಏನು ಅಂತ ನೋಡೋಣ. ಅಂದ್ರೆ ತುಂಬಾ ಗೊಂದಲ ಇರೋ ಡೇಟಾದಿಂದ ಇದು ಹೇಗೆ ಒಂದು ಅರ್ಥಪೂರ್ಣ ಪ್ಯಾಟರ್ನ್ ಅಥವಾ ಸಿಗ್ನಲ್ ಅನ್ನ ಕಂಡುಹಿಡಿತಂತೆ ತಿಳ್ಕೊಳ್ಳೋಣ. ಇದರ ಬೇಸಿಕ್ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ಇದು ಒಂದು ಸೂಪರ್ವೈಸ್ಡ್ ಲರ್ನಿಂಗ್ ಆಲ್ಗೋರಿಥಮ್. ಅಂದ್ರೆ ನಮ್ಮತ್ರ ಇರೋ ಡೇಟಾ, ಅದನ್ನ ನಾವು ಎಕ್ಸ್ ಅಂತ ಕರೆಯೋಣ, ಮತ್ತು ನಾವು ಏನ್ ಕಂಡುಹಿಡಿಬೇಕು ಅದನ್ನ ವೈ ಅಂತ ಕರೆಯೋಣ. ಈ ಎಕ್ಸ್ ಮತ್ತು ವೈ ನಡುವೆ ಇರೋ ಸಂಬಂಧವನ್ನ ಒಂದು ನೇರ ರೇಖೆಯ ಮೂಲಕ ತೋರ್ಸಕ್ಕೆ ಇದು ಟ್ರೈ ಮಾಡುತ್ತೆ. ಅಷ್ಟೇ. ಇದನ್ನ ಒಂದು ಚಿತ್ರದಾಗೆ ಕಲ್ಪನೆ ಮಾಡಿಕೊಳ್ಳಿ. ಒಂದು ಗ್ರಾಫ್ ಪೇಪರ್ ಮೇಲೆ ಎಲ್ಲ ಚುಕ್ಕೆಗಳನ್ನ ಹಾಕಿದೀವಿ. ಈ ಅಲ್ಗಾರಿದಮ್ನ ಕೆಲಸ ಏನಂದ್ರೆ, ಆ ಎಲ್ಲಾ ಚುಕ್ಕೆಗಳ ಮಧ್ಯೆ ಆದಷ್ಟು ಎಲ್ಲಾ ಚುಕ್ಕೆಗಳಿಗೂ ಹತ್ರ ಹೋಗುವ ಹಾಗೆ ಒಂದೇ ಒಂದು ಸರಳ ರೇಖೆಯನ್ನ ಎಳೆಯೋದು. ಇದನ್ನೇ ಲೈನ್ ಆಫ್ ಬೆಸ್ಟ್ ಫಿಟ್ ಅಂತ ಕರೆಯೋದು. ಈ ಲೈನ್ ಅನ್ನ ಒಂದು ಸಿಂಪಲ್ ಈಕ್ವೇಷನ್ ಮೂಲಕ ತೋರಿಸಬಹುದು. y = β0 + β1x + ಎಪ್ಸಿಲಾನ್. ಇಲ್ಲಿ y ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡ್ತಿರೋ ವ್ಯಾಲ್ಯೂ, β0 ಅಂದ್ರೆ ನಮ್ಮ ಲೈನ್ y ಆಕ್ಸಿಸ್ ಅನ್ನ ಎಲ್ಲಿ ಟಚ್ ಮಾಡುತ್ತೆ ಅನ್ನೋದು, β1 ಅಂದ್ರೆ ಆ ಲೈನಿನ ಇಳಿಜಾರು ಅಥವಾ ಸ್ಲೋಪ್, ಕೊನೆಗಿರೋ ಆ ಎಪ್ಸಿಲಾನ್ ಇದೆಯಲ್ಲ, ಅದು ಮಾಡೆಲಿಂದ ವಿವರಿಸೋ ಆಗದ ಸಣ್ಣಪುಟ್ಟ ತಪ್ಪುಗಳು ಅಥವಾ ನಾಯ್ಸ್ ಅಂತ ಹೇಳ್ಬಹುದು. ಓಕೆ, ಥಿಯರಿ ಆಯ್ತು. ಈಗ ಸ್ವಲ್ಪ ಮ್ಯಾಥ್ಸ್ ಕಡೆ ಹೋಗೋಣ. ಈ ಬೆಸ್ಟ್ ಫಿಟ್ ಲೈನ್ ಅನ್ನ ಅಲ್ಗಾರಿದಮ್ ನಿಜವಾಗ್ಲೂ ಹೇಗೆ ಕಂಡುಹಿಡಿಯುತ್ತೆ? ಅದಕ್ಕೆ ಅದು ಕಾಸ್ಟ್ ಫಂಕ್ಷನ್ ಅನ್ನೋ ಒಂದನ್ನ ಬಳಸುತ್ತೆ. ಅಂದ್ರೆ ಪ್ರತಿಯೊಂದು ಡೇಟಾ ಪಾಯಿಂಟ್ ನಾವು ಎಳೆದ ಲೈನಿಂದ ಎಷ್ಟು ದೂರ ಇದೆ ಅಂತ ಅಳತೆ ಮಾಡುತ್ತೆ. ಆ ದೂರವನ್ನ ರೆಸಿಡ್ಯುವಲ್ ಅಂತಾರೆ. ಆಮೇಲೆ ಆ ದೂರವನ್ನ ಸ್ಕ್ವೇರ್ ಮಾಡುತ್ತೆ. ಯಾಕೆ ಸ್ಕ್ವೇರ್ ಮಾಡುತ್ತೆ ಅಂದ್ರೆ, ಒಂದು ವೇಳೆ ನಮ್ಮ ಪ್ರಿಡಿಕ್ಷನ್ ಜಾಸ್ತಿ ತಪ್ಪಾಗಿದ್ರೆ ಅದಕ್ಕೆ ದೊಡ್ಡ ಪೆನಾಲ್ಟಿ ಸಿಗುತ್ತೆ. ಮತ್ತೆ ಪ್ಲಸ್ ಮೈನಸ್ ಎರರ್ಗಳು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಾರ್ದಲ್ವಾ, ಅದಕ್ಕೆ. ಕೊನೆಗೆ ಈ ಎಲ್ಲ ಸ್ಕ್ವೇರ್ ಮಾಡಿದ ಎರರ್ಗಳನ್ನ ಕೂಡುತ್ತೆ. ಸರಿ, ಈ ಒಟ್ಟು ಎರರ್ ಇದೆಯಲ್ಲ, ಸಮ್ ಆಫ್ ಸ್ಕ್ವೇರ್ಡ್ ಎರರ್ಸ್ ಅಂತ, ಇದನ್ನ ಆದಷ್ಟು ಕಡಿಮೆ ಮಾಡೋ ಲೈನನ್ನ ಹೇಗೆ ಕಂಡುಹಿಡಿಯೋದು? ಅದಕ್ಕೆ 2 ಮುಖ್ಯ ದಾರಿಗಳಿವೆ. ಮೊದಲನೇ ದಾರಿ ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ಸ್ ಅಥವಾ OLS. ಇದು ಒಂದು ತರಹ ಡೈರೆಕ್ಟ್ ಫಾರ್ಮುಲಾ ಇದ್ದ ಹಾಗೆ. ಡೇಟಾ ಕೊಟ್ರೆ ಒಂದೇ ಸ್ಟೆಪ್ಪಲ್ಲಿ ಪರ್ಫೆಕ್ಟ್ ಆನ್ಸರ್ ಕೊಡುತ್ತೆ. ಇದು ಚಿಕ್ಕ ಡೇಟಾ ಸೆಟ್ಗಳಿಗೆ ತುಂಬ ಒಳ್ಳೆಯದು. ಇನ್ನೊಂದು ದಾರಿ ಗ್ರೇಡಿಯಂಟ್ ಡಿಸೆಂಟ್. ಇದು ದೊಡ್ಡ ಬಿಗ್ ಡೇಟಾಗೆ ಬೇಕಾಗೋದು. ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ, ನಾವೊಂದು ಬೆಟ್ಟದ ಮೇಲಿದ್ದೀವಿ, ಕಣಿವೆಯ ತಳಕ್ಕೆ ಹೋಗಬೇಕು. ನಾವು ಪ್ರತಿ ಹೆಜ್ಜೆಯಲ್ಲೂ ಯಾವ ಕಡೆ ಇಳಿಜಾರು ಜಾಸ್ತಿ ಇದೆಯೋ ಆ ಕಡೆ ಇಳಿತೀವಿ. ಹೀಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಕೊನೆಗೆ ತಳವನ್ನ ತಲುಪ್ತೀವಿ. ಗ್ರೇಡಿಯಂಟ್ ಡಿಸೆಂಟ್ ಕೂಡ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಎರರನ್ನ ಕಡಿಮೆ ಮಾಡ್ತಾ ಬೆಸ್ಟ್ ಲೈನ್ ಅನ್ನ ಕಂಡುಹಿಡಿಯುತ್ತೆ. ಓಕೆ, ಇಷ್ಟೆಲ್ಲ ಥಿಯರಿ ಆಯ್ತು. ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಪೈಥಾನ್ನ ತುಂಬಾನೇ ಪವರ್ಫುಲ್ ಲೈಬ್ರರಿ ಸೈಕಿಟ್ ಲರ್ನ್ ಅನ್ನ ಬಳಸ್ತೀವಿ. ಇದರ ಪ್ರಾಸೆಸ್ ತುಂಬಾನೇ ಸಿಂಪಲ್. ಕೇವಲ 3 ಸ್ಟೆಪ್ಸ್. ಫಸ್ಟ್, ಡೇಟಾ ರೆಡಿ ಮಾಡ್ಕೋಬೇಕು.
ಸೆಕೆಂಡ್, ಮಾಡೆಲನ್ನು ಫಿಟ್ ಮಾಡಬೇಕು, ಅಂದ್ರೆ ಟ್ರೈನ್ ಮಾಡಬೇಕು. ಥರ್ಡ್, ಅದರಿಂದ ಪ್ರಿಡಿಕ್ಷನ್ಸ್ ತಗೋಬೇಕು. ಮೊದಲನೇ ಸ್ಟೆಪ್ ಡೇಟಾ ಸ್ಪ್ಲಿಟಿಂಗ್. ನಮ್ಮತ್ರ ಇರೋ ಪೂರ್ತಿ ಡೇಟಾವನ್ನ ಮಾಡೆಲ್ಗೆ ಟ್ರೈನಿಂಗ್ ಕೊಡೋಕೆ ಬಳಸಲ್ಲ. ನಾವು ಅದನ್ನ 2 ಭಾಗ ಮಾಡ್ತೀವಿ. ಸಾಮಾನ್ಯವಾಗಿ 80% ಡೇಟಾವನ್ನ ಟ್ರೈನಿಂಗ್ಗೆ ಬಳಸಿ ಉಳಿದ 20% ಅನ್ನ ಟೆಸ್ಟಿಂಗ್ಗೆ ಅಂತ ಬದಿಗಿಡ್ತೀವಿ. ಯಾಕಂದ್ರೆ ಮಾಡೆಲ್ ಹಿಂದೆಂದೂ ನೋಡಿದ ಹೊಸ ಡೇಟಾ ಮೇಲೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಚೆಕ್ ಮಾಡಬೇಕಲ್ವಾ. ಎರಡನೇ ಸ್ಟೆಪ್ ಮಾಡೆಲ್ ಫಿಟ್ಟಿಂಗ್. ಇಲ್ಲಿ ನಾವು model.fit ಅನ್ನೋ ಒಂದು ಸಿಂಪಲ್ ಕಮಾಂಡ್ ಕೊಡ್ತೀವಿ. ಈ ಒಂದು ಲೈನ್ನಲ್ಲೇ ನಮ್ಮ ಮಾಡೆಲ್ ಆ ಟ್ರೈನಿಂಗ್ ಡೇಟಾವನ್ನ ನೋಡಿ ಆ ಬೆಸ್ಟ್ ಫಿಟ್ ಲೈನ್ನ ಸ್ಲೋಪ್ ಮತ್ತೆ ಇಂಟರ್ಸೆಪ್ಟ್ ಅನ್ನ ಕಲ್ತ್ಕೊಳ್ಳುತ್ತೆ. ಮತ್ತು ಮೂರನೇ ಸ್ಟೆಪ್ ಪ್ರೆಡಿಕ್ಷನ್. ಈಗ ನಮ್ಮ ಮಾಡೆಲ್ ರೆಡಿ ಇದೆ, ನಾವು ಬದಿಗಿಟ್ಟಿದ್ದ ಆ ಟೆಸ್ಟ್ ಡೇಟಾವನ್ನ ಅದಕ್ಕೆ ಕೊಟ್ಟು ರಿಸಲ್ಟ್ಸ್ ಏನು ಬರುತ್ತೆ ಅಂತ ಊಹಿಸೋಕೆ ಹೇಳ್ತೀವಿ. ಇದರಿಂದ ನಮ್ಮ ಮಾಡೆಲ್ ಹೊಸ ಡೇಟಾಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ, ಅಂದ್ರೆ ಜನರಲೈಸ್ ಆಗತ್ತೆ ಅಂತ ಗೊತ್ತಾಗತ್ತೆ. ನೋಡಿ, ಒಂದು ಮಾಡೆಲ್ ಬಿಲ್ಡ್ ಮಾಡೋದು ಯುದ್ಧದ ಅರ್ಧ ಭಾಗ ಅಷ್ಟೇ. ನಿಜವಾದ ಚಾಲೆಂಜ್ ಇರೋದು ಅದನ್ನ ರಿಯಲ್ ವರ್ಲ್ಡ್ನಲ್ಲಿ ನಂಬಿಕೆಗೆ ಅರ್ಹವಾಗಿರೋ ಹಾಗೆ ನೋಡ್ಕೊಳ್ಳೋದು. ಹಾಗಿದ್ರೆ ಮಾಡೆಲ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಗೆ ಅಳಿಯೋದು? ಅದಕ್ಕೆ ಕೆಲವು ಮೆಟ್ರಿಕ್ಸ್ ಇವೆ. ಒಂದು R². ಇದು ನಮ್ಮ ಮಾಡೆಲ್ ರಿಸಲ್ಟ್ನಲ್ಲಿರೋ ವೇರಿಯೇಷನ್ನ ಎಷ್ಟು % ವಿವರಿಸುತ್ತೆ ಅಂತ ಹೇಳುತ್ತೆ. ಇದು 1ಕ್ಕೆ ಹತ್ರ ಇದ್ರೆ ಒಳ್ಳೆಯದು. ಇನ್ನೊಂದು ಮೀನ್ ಸ್ಕ್ವೇರ್ಡ್ ಎರರ್ ಅಥವಾ MSE. ಇದು ನಮ್ಮ ಪ್ರಿಡಿಕ್ಷನ್ಸ್ ಸರಾಸರಿಯಾಗಿ ಎಷ್ಟು ತಪ್ಪಾಗಿದೆ ಅಂತ ಹೇಳುತ್ತೆ. ಈ ನಂಬರ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಸರಿ, ಈಗ ಒಂದು ತುಂಬಾನೇ ಕ್ರಿಟಿಕಲ್ ಆದ ವಿಷಯದ ಬಗ್ಗೆ ಮಾತಾಡೋಣ. ಅದರ ಹೆಸರು ಡೇಟಾ ಡ್ರಿಫ್ಟ್. ಇದು ಒಮ್ಮೆ ಲೈವ್ಗೆ ಹೋದ ಮಾಡೆಲ್ಗಳನ್ನ ಸದ್ದಿಲ್ಲದೆ ಹಾಳು ಮಾಡೋ ಒಂದು ದೊಡ್ಡ ಸಮಸ್ಯೆ. ಯೋಚನೆ ಮಾಡಿ, ಒಂದು ಹಾಸ್ಪಿಟಲ್ ಹೊಸ ಬ್ಲಡ್ ಪ್ರೆಷರ್ ಮಷೀನ್ ತರುತ್ತೆ. ಅದರ ರೀಡಿಂಗ್ಸ್ ಹಳೆ ಮಷೀನ್ಗಿಂತ ಸ್ವಲ್ಪ ಬೇರೆ ಇರುತ್ತೆ. ಇದರಿಂದ ಏನಾಗುತ್ತೆ? ಮುಂಚೆ ತುಂಬಾನೇ ನಿಖರವಾಗಿ ಕೆಲಸ ಮಾಡ್ತಿದ್ದ ನಮ್ಮ ಮಾಡೆಲ್ ಈಗ ನಿಧಾನವಾಗಿ ತಪ್ಪು ರಿಸಲ್ಟ್ಸ್ ಕೊಡೋಕೆ ಶುರು ಮಾಡುತ್ತೆ. ನಾವು ಸರಿಯಾಗಿ ಮಾನಿಟರ್ ಮಾಡಿಲ್ಲ ಅಂದ್ರೆ ಈ ಬದಲಾವಣೆ ನಮ್ಮ ಗಮನಕ್ಕೇ ಬರೋದಿಲ್ಲ. ಈ ಸಮಸ್ಯೆ ಬರೀ ಮೆಡಿಕಲ್ ಫೀಲ್ಡ್ನಲ್ಲ, ಎಲ್ಲ ಕಡೆ ಇದೆ. ಉದಾಹರಣೆಗೆ, ರಿಯಲ್ ಎಸ್ಟೇಟ್ ಬೆಲೆಗಳನ್ನು ಪ್ರೆಡಿಕ್ಟ್ ಮಾಡೋ ಮಾಡೆಲ್ಗಳು. ಹಿಂದಿನ ಟ್ರೆಂಡ್ ನೋಡಿ ಬಿಲ್ಡ್ ಮಾಡಿದ ಮಾಡೆಲ್ ಇವತ್ತಿನ ಬದಲಾದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲ್ಲ. ಅದಕ್ಕೆ ಮಾಡೆಲ್ಗಳನ್ನು ಆಗಾಗ ಹೊಸ ಡೇಟಾ ಕೊಟ್ಟು ರೀಟ್ರೈನ್ ಮಾಡ್ತಾನೇ ಇರಬೇಕು. ಇಲ್ಲಾಂದ್ರೆ ಆ ಪ್ರೆಡಿಕ್ಷನ್ಗಳನ್ನು ಅನಾಲಿಸಿಸ್ ಅನ್ನೋಕ್ಕಾಗಲ್ಲ, ಬರೀ ಮಾರ್ಕೆಟಿಂಗ್ ಅಷ್ಟೇ ಅನ್ಬೋದು. ಹಾಗಾದರೆ ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ಈ ರೀತಿ ನಿರಂತರವಾಗಿ ಬದಲಾಗೋ ಜಗತ್ತಲ್ಲಿ ಅತ್ಯಂತ ಶಕ್ತಿಶಾಲಿ ಟೂಲ್ ಅಂದ್ರೆ ಯಾವುದು? ನಮಗೆ ಅರ್ಥವೇ ಆಗದ ಒಂದು ಕಾಂಪ್ಲೆಕ್ಸ್ ಬ್ಲ್ಯಾಕ್ ಬಾಕ್ಸ್, ಅಥವಾ ನಮಗೆ ಪೂರ್ತಿಯಾಗಿ ಅರ್ಥವಾಗೋ ನಾವು ಕಂಟ್ರೋಲ್ ಮಾಡಬಹುದಾದ ಒಂದು ಗ್ಲಾಸ್ ಬಾಕ್ಸ್? ಲೀನಿಯರ್ ರಿಗ್ರೆಷನ್ನಂತಹ ಫಂಡಮೆಂಟಲ್ ಮಾಡೆಲ್ಗಳನ್ನ ಕಲಿಯೋದಂದ್ರೆ ಅದು ಬರೀ ಡೇಟಾ ಸೈನ್ಸ್ ಕಲಿಯೋದಲ್ಲ, ಅದೊಂದು ಜವಾಬ್ದಾರಿಯುತ, ಸುಸ್ಥಿರ ಮತ್ತು ಬುದ್ಧಿವಂತ ಭವಿಷ್ಯವನ್ನ ಕಟ್ಟೋ ನೀಲಿನಕ್ಷೆಯನ್ನ ಅರ್ಥ ಮಾಡ್ಕೊಂಡಾಗೆ.